ಕಾಲ್ ಬೇರೆ ಸಿಕ್ಕಾಬಟ್ಟೆ ಸುಡ್ತಿದೆ. ಲೈಫಿಗೆ ಪಕ್ಕ ರಿಲೇಟೆಡ್ ಆಗಿರುತ್ತೆ ಅಂತ ಲಿನ್ಸ್ಗಳು ಸಿಗೋದು ನಿಮಗೆ. ಪೆಟ್ರೋಲ್ ಜಾಸ್ತಿ ಕೊಡ್ಬೇಕು ಈ ಗಾಡಿಗೆ. ಈ ಗಾಡೀಲಿ ಬೇರೆ ಕ್ರ್ಯಾಶ್ ಗಾರ್ಡ್ಸ್ ಇದೆ. ಹೆಚ್ಚಾದ್ರೆ ಮುಗೀತು ಕತೆ. ಬಂಪರ್ ಪೂರ್ತಿ ಕೈಗೆ ಬರ್ತದೆ. ಮುಂದೆಲ್ಲರೂ ಬಂಕ್ ಸಿಕ್ಕಿದ್ರೆ ಒಂದು 200 ಪೆಟ್ರೋಲ್ ಹಾಕ್ಸ್ಬಿಡೋಣ. ಸೊ ಫೈನಲಿ ನಾವು ಅನ್ಕೊಂಡಿದ್ದು ಐಟಮ್ ಎಲ್ಲ ತೊಗೊಂಡ್ವಿ. 2-3 ಐಟಮ್ನ ಹಿಂಗೆ ಸಪ್ರೇಟಾಗಿ ಅಂದರೆ ಸೈಡಲ್ಲಿ ಇಡ್ಸಿದ್ವಿ. ಅದು ಆಮೇಲೆ ತೊಗೊಳ್ಳೋಣ ಅಂದ್ಬಿಟ್ಟು ಅದನ್ನು ಹಂಗೆ ಬಿಲ್ ಹಾಕ್ಸ್ಬಿಟ್ಟು ಆಗಲೇ ಪೇ ಮಾಡ್ಬಿಟ್ಟವ್ರು ಹುಡುಗರು. ಹಲೋ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಓಡಿಸ್ತೀರಾ? ತಲೆ ಬಾಗು ತಿಳಿದವರಿಗೆ ತಲೆ ಹಿಡಿಕರಿಗಲ್ಲ. ಬಾ ನಾಲ್ಗೆನೆ ತಿರುಗ್ತಲ್ಲ ಗುರು. ಕ್ರೇಜಿ ಬಿಡ್ತಿದ್ದಾರೆ ಮಾತ್ರ. ಈ ಕ್ಯಾಬ್ಗಳ ಮೇಲೆ ಆಮೇಲೆ ಟಿ ಮೇಲೆ ಈ ಥರ ಲೈನ್ಸ್ಗಳು ಹಾಕ್ಸ್ತಾರಲ್ಲ, ಬರೀ ಇವ್ರುಗಳು ಮಾತ್ರ ಹಾಕ್ಸ್ಕೊಳ್ಳೋದು, ಇನ್ಯಾರು ಹಾಕಿಸ್ಕೊಳ್ಳಲ್ಲ ಈ ಥರ. ಇಲ್ಲ ಈ ಆಟೋಗಳ ಮೇಲೆ ಹಾಕಿಸ್ಕೊತಾರೆ. ಕರೆಕ್ಟು. ಆಟೋ, ಕ್ಯಾಬು, ಟಿ ಇಷ್ಟ್ರ ಮೇಲೆ ನಿಮಗೆ ಲೈನ್ಗಳು ಸಿಗ್ತಾವೆ ನೋಡಿ. ಲೈಫಿಗೆ ಪಕ್ಕ ರಿಲೇಟೆಡ್ ಆಗಿರುತ್ತೆ ಅಂತ ಲೈನ್ಸ್ಗಳು ಸಿಗೋದು ನಿಮಗೆ. ಹಲೋ ಗಾಯ್ಸ್, ಇನ್ನೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನೊಂದು ಹೊಸ ವ್ಲಾಗಿಗೆ ವೆಲ್ಕಮ್. ಇವ್ರು ಹಾಕ್ಸೋ ಲೈನ್ಗಳು ತಲೆ ಮೇಲೆ ಹೊಡೆಯೋ ಥರ ಇರ್ತವೆ. ಇಲ್ಲಿ ಮತ್ತೆ ಜಾಮ. ಓ ಮೈ ಗಾಡ್, ನೋ 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 ನೋ. ಫೋನ್ ಬಿಟ್ಬಿಟ್ಟು ಗಾಡಿ ಓಡಿಸ್ರಲ್ಲಿ ಎಷ್ಟು ನಿಧಾನಕ್ಕೆ ತಿರುಗಿಸ್ಕೊತ್. ನಾನು ಒಳ್ಳೆ ಕಾಲ್ ಬೇರೆ ಸಿಕ್ಕಾಬಟ್ಟೆ ಸುಡ್ತಿದೆ. ಅಯ್ಯೋ ಯಪ್ಪ. ಬ್ಲ್ಯಾಕ್ ಜರ್ಕಿನ್ ಬೇರೆ ಫುಲ್ ಪಕ 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 ಅಂತೈತೆ ಗುರು. ನೋಡಿ ಇಲ್ಲಿ 2 ವೀಲರ್ಗಳು ಹೋಗೋ ಜಾಗಕ್ಕೆ ಈ ನನ್ನ ಮಕ್ಕಳು ಬಂದು ನಿಂತ್ಕೊಂಡವ್ರು ಇಲ್ಲಿ. ಓಹೋ, ಮೋಸ್ಟ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅನಿಸುತ್ತೆ. ಇನ್ನೂ ಇಷ್ಟೊಂದು ಜಾಮ್ ಆಗಿದೆ. ಯಾವ್ದು ಗುರು ಇದು? ಈ ರೇಂಜಲ್ಲಿ ಜಾಮ್ ಆಗಿದೆ ಇಲ್ಲಿ ತನಕ. ವೈಭವ್ ಇಲ್ಲಿ ಹಿಂದೆ ಹೋಗಲ್ಲ. ಹೋಗಲ್ಲ ಬೈ, ಜಾಗ ಇಲ್ಲ ಮುಂದೆ. ಒಂದು ಕಿಲೋಮೀಟ್ರಿಂದ ಜಾಮ್ ಆಗಿದೆ. ಇನ್ನೂ ಎಷ್ಟು ದೂರ ಜಾಮ್ ಆಗಿದೆಯೋ ಗೊತ್ತಿಲ್ಲವೇ. ಅವನಲ್ಲಿ ಥೂ. ಸರ್ ನೀವು ಲೋಕಲ್ಲ? ಇಲ್ಲಿ ನೀವು ಲೋಕಲ್ಲ? ಕೇಳೋಣ ಅಂದರೆ ಹೋಗ್ಬಿಟ್ರಲ್ಲ ಗುರು. என்ன பண்றது? ಇಂಡಿಯನ್ ಕಲ್ಚರ್ಸ್ ಏನು ಮಾಡೋಕ್ಕಾಗಲ್ಲ. ಅಂಕಲ್ ಕಳಿದ್ ಕರೆಕ್ಟಾಗಿತ್ತು. 2 ವೀಲರ್ಸ್ ಹೋಗೋ ಜಾಗದಲ್ಲಿ ನನ್ನ ಮಕ್ಳು ಕಾರ್ ತಗೊಂಬಂದು ಅಲಾಡಿಸ್ತಾವ್ರಲ್ಲ ಅಂತ. ಏನು ಬ್ರೋ ಜಾಮು? ಸರಿ ಇಲ್ಲ. ஆமாவா? ಓಕೆ ಓಕೆ ಓಕೆ. ಪೊಲೀಸವ್ರು ಇಲ್ವಂತೆ, ಅದಕ್ಕೆ ಇಷ್ಟೊಂದು ಜಾಮ್ ಆಗಿದೆ. ಲೇ ಇರೋ, ನಾನು ಹೋಗ್ಬಿಡ್ತೀನಿ ಲೇ. ಥೂ. ಪೆಟ್ರೋಲ್ ಜಾಸ್ತಿ ಕೊಡ್ಬೇಕು ಈ ಗಾಡಿಗೆ, ಇಲ್ಲ ಆಫ್ ಆಗುತ್ತೆ. ಈ ಗಾಡೀಲಿ ಬೇರೆ ಕ್ರ್ಯಾಶ್ ಗಾರ್ಡ್ಸ್ ಇದೆ. ಹೆಚ್ಚಾದರೆ ಮುಗೀತು ಕತೆ. ಬಂಪರ್ ಪೂರ್ತಿ ಕೈಗೆ ಬರ್ತದೆ. ಬೆಲ್ಟ್ಗಳ್ದು ಏನೋ ಒಂಥರ ಬರ್ನಿಂಗ್ ಸ್ಮೆಲ್ಲು. ಈ ಥರ ಟ್ರಾಫಿಕ್ ಇರ್ಬೇಕಾದ್ರೆ ಬ್ಯಾಟ್ರಿ ಕಾರ್ಸ್ ಎಲ್ಲ ಎಷ್ಟು ಮೈಲೇಜ್ ಕೊಡುತ್ತೆ ಚೆಕ್ ಮಾಡಬೇಕು. AC ಹೊಡಿನೇ ಗಾಡಿ ಆಫ್ ಆಗಿಬಿಡ್ಬೇಕು, ಮಸ್ತ್ ಇರುತ್ತೆ ಅವಾಗ.
ನೋಡಿ ಟಚ್ ಆಯಿತು ಅಂದರೆ ಬಂಪರ್ ಕೈಗೆ. ತುಂಬ ಹುಷಾರಾಗಿ ಓಡಿಸ್ಬೇಕು ಈ ಡ್ಯೂಕ್ನ. ಫೈನಲಿ ಆಯ್ತು ಗುರು. ಏನು 4ರಿಂದ 5 ಅಲ್ಲ 5 6 ಕಿಲೋಮೀಟ್ರ್ ಫುಲ್ ಜಾಮು. ಎಲ್ಲಿ ಹೊಸಡ್ದು ಬಾರ್ಡ್ರ್ ಬರುತ್ತೆ ನೋಡಿ. ಅಯ್ಯಪ್ಪ ಯಾಕೆ ಕೇಳ್ತೀರಾ, ಅವನೇ ಎಲ್ಲ ಅಲ್ಲಿದ್ದವನು ಇವಾಗ ಚಚ್ಕೊಂಡು ಹೋಯ್ತವನು ಇಲ್ಲಿ. ಯಾವನು ಆ್ಯಕ್ಚುಲಿ ಡ್ಯೂಕು ಓಡಿಸಿ ತುಂಬ ತಿಂಗಳಗಳೇ ಆಗೋಯ್ತು. ಇವತ್ತು ಸ್ವಲ್ಪ ಲಾಂಗ್ ಓಡಿದ್ನಲ್ಲ, ಕ್ಲಾಸಿಕ್ ಗುರು, ಬಾಂಬು ಮಾತ್ರ. ಮತ್ತೆ ಆರ ನೋಡಿತಾನೆ, ಏನು ಜಾಗ ಐತೆ ನಾ ಹೋಗ್ತೇನಾ, ಹೋಗೋ ಎಳ್ದಾಡ್ತಾವನ್ ಗಾಡಿನ. ಓಯ್ ಫುಲ್ ಕಾಲು ಫ್ರೈ ಮಾಮ್, ಫುಲ್ ಫ್ರೈ. ವೈಭವ್ ಅವ್ರು ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ. ಫಸ್ಟ್ ಹೋಗಿ ಮುಖ ತೊಳಿಬೇಕು, ಫುಲ್ ಬ್ಲಾಸ್ಟು, ಮುಖ ಎಲ್ಲ ಕಪ್ಪಗಾಗ್ಬಿಡೈತೆ. ಈ ಗಾಡಿಲಿ ಸ್ಟ್ರೀಟ್ ಅಂದರೆ ಇನ್ನು 390 GT ಎಲ್ಲ ಇನ್ನಂಗೆ ಬ್ರೋ. ಓಯ್ ಸುಡ್ತೈತೆ ಕಾಲು ನನಗೆ ಲಿಟ್ರಲಿ. ಏಯ್ ಅಪ್ಪ, ಕಾರಲ್ಲಿ ಬಂದಿದ್ರೆ ಸಂಜೆ ಬರ್ತಿದ್ವಿ. ನಾನು ಅಲ್ಲೇ ಜಂಕ್ಷನ್ ಅಲ್ಲಿ 10 ನಿಮಿಷ ವೇಟ್ ಮಾಡಿದೆ. ನೀವು ಬಂದಿಲ್ಲ ಅಂತ ನಾನು ಅನ್ಸ್ಕೊಂಡು ಅಲ್ಲೇ ವೇಟ್ ಮಾಡೋಣ. ತುಂಬ ಶೇಖ ಇನ್ನು ಅವ್ನು ಗೋಲೆ ಮಗ ಹೋಂಡಾ, ಅವನು ಜಾಗ ಐತ ಬಿಟ್ಟ ಇಲ್ಲ ರೆಡ್ ಅಷ್ಟು ಲೇಟ್ ಆಗಿದ್ದು ಅದಕ್ಕೆ. ಇಲ್ಲ ಅಂದ್ರೆ ನಾವು ಯಾವಾಗ ಇವ್ರು ಏನ್ ಗೊತ್ತಾ ಬ್ರೋ, ಗ್ಯಾಪಿಂಗ್ ಇರುತ್ತೆ, ಕಾರವರೆಲ್ಲ ಹೋಗಿ ಅಲ್ಲೇ ಅಂಟಿಸ್ಕೊಂಡ್ಬಿಡ್ತಾರೆ. ಸೈಕ್ ನನ್ನ ಮಕ್ಳು. ಲಾರಿ ನುಗ್ಸಿರೋದಂತ ನುಗ್ಸಿರೋದು ಇಬ್ರು ಬೈ, ನಾನು ಗುಣ ಇಬ್ರು ಥರ್ಡ್ ಲೈನ್ ಅಲ್ಲೇ ಇದೀವಿ ಬರೋದಕ್ಕೆ. ನಾನು ಫುಟ್ಪಾತ್ ಹಚ್ಚಿ ಬಂದಿದ್ದೀನಿ ಫುಲ್ಲು ಸೈಕ್. ನಾನು ಲಾಸ್ಟಲ್ಲಿ ಇಲ್ಲ ಹಚ್ಚಿದೆ ಫುಟ್ಪಾತ್ ಮೇಲೆ. ಏನೇನು ಮಾಡೋಕ್ಕಾಗುತ್ತೆ. ತಗೊಳಕ್ ಹಿಂದೆ ಒಬ್ಬ ಯಾರೊಬ್ಬ ಸ್ಕೂಟಿ ಹಾಕೊಂಡ್ ಬಂದಿದ್ದ. ನನಗೆ ಒಂದು ಕಡೆ ಪುಕ ಈಟು ಗಾಡಿ ಫುಟ್ಪಾತ್ ಮೇಲೆ ಹತ್ತಿಸ್ತಾ ಇದ್ದೀನಿ, ಎಲ್ಲಿ ಹ್ಯಾಂಡಲಿಂಗ್ ಹೋಗ್ಬಿಡುತ್ತೆ ಅಂತ ಒಂದು ಕಡೆ ನನಗೆ. ಓಕೆ ಕಮಾನ್ ಲೆಟ್ಸ್ ಗೋ ಡೂ ಶಾಪಿಂಗ್. ಮುಂದೆಲ್ಲರೂ ಬಂಕ್ ಸಿಕ್ಕಿದ್ರೆ ಒಂದು 200 ಪೆಟ್ರೋಲ್ ಹಾಕ್ಸ್ಬಿಡೋಣ. ಸೊ ಫೈನಲಿ ನಾವು ಅನ್ಕೊಂಡಿದ್ದು ಐಟಮ್ ಎಲ್ಲ ತೊಗೊಂಡ್ವಿ. 2-3 ಐಟಮ್ನ ಹಿಂಗೆ ಸಪ್ರೇಟಾಗಿ ಅಂದರೆ ಸೈಡಲ್ಲಿ ಇಡ್ಸಿದ್ವಿ. ಅದು ಆಮೇಲೆ ತೊಗೊಳ್ಳೋಣ ಅಂದ್ಬಿಟ್ಟು ಅದನ್ನು ಹಂಗೆ ಬಿಲ್ ಹಾಕ್ಸ್ಬಿಟ್ಟು ಆಗಲೇ ಪೇ ಮಾಡ್ಬಿಟ್ಟವ್ರು ಹುಡುಗರು. ಆಲ್ರೆಡಿ ಬಿಲ್ಲಲ್ಲಿ ಹಾಕ್ಸಾದ್ಮೇಲೆ ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ತೊಗೊಂಡಿದ್ದೀವಿ. ನನ್ನ ಗಾಡಿಗೆ ಏನೇನು ತೊಗೊಂಡೆ ಅಂದರೆ ಆ್ಯಸ್ ಯೂಶುವಲ್ ಒಂದು ಆಯಿಲ್ ತೊಗೊಂಡೆ. ಸೊ ಇವಾಗ ಡೈರೆಕ್ಟ್ ಮನೆ ಅಂತ ಅಲ್ಲ, ಇನ್ನೊಂದು ಕಡೆ ಜಾಗ ಇದೆ, ಅಲ್ಲಿಗೆ ಹೋಗೋದು. ಇವಾಗ ಬಾಯ್ಸ್ ಏನೋ ಬರ್ತೀನಿ ಅಂದರು, ಅದಕ್ಕೆ ಬಾಯ್ಸ್ನ ಮೀಟ್ ಹಾಕೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೈಸ್ ರೋಡ್ ಹತ್ತದ ನಾಗರಭಾವಿಗೆ, ಇಲ್ಲ ನಾರ್ಮಲ್ ಆಗಿ ಇದು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಹತ್ಬಿಡೋದ ಯೋಚನೆ ಮಾಡ್ತಾ ಇದ್ದೀನಿ. ಟೂ ಹಂಡ್ರೆಡ್ ಹಾಂ. ಯಪ್ಪ ಏನು ಗುರು ಇದು ಹೊಸೂರು ಇನ್ನೂ ಜಾಮ್ ಆಗಿದೆಯಾ? ಟೋಲಿಂದಾನೇ ಜಾಮಾ? ಆವಾಗಲೇ ಪರವಾಗಿಲ್ಲ, ಟೋಲ್ ಆದರೂ ಮೂವ್ ಆಗ್ತಿತ್ತು. ಇಲ್ಲಿ ನೋಡಿ ಟೋಲೇ ಮೂವ್ ಆಗ್ತಾ ಇಲ್ಲ, ಈ ರೇಂಜಲ್ಲಿ ಬ್ಲಾಕ್ ಆಗೈತೆ. ಓ ಮೈ ಗಾಡ್, ಹಿಂಗೆಲ್ಲ ಆಗ್ಬಿಟ್ರೆ ಯಾವನ್ ಟೋಲ್ ಕಟ್ತಾನೆ ಹೇಳಿ? ಟೋಲ್ ಕಟ್ಟಿದ್ದು ವೇಸ್ಟು. ಯಾವನಾದ್ರೂ ಸರಿಯಾಗಿ ತಲೆಕಟ್ಟಿ ಜಗಳ ಮಾಡಬೇಕು, ಮಸ್ತ್ ಇರುತ್ತೆ. ಸರ್ವಿಸ್ ರೋಡಲ್ಲಿ ಬೇಗ ಹೋಗೋಣ ಅನ್ಕೊಂಡ್ ಬಂದ್ವಿ, ನೋಡಿದ್ರೆ ಸ್ಪೈಡರ್ ಮ್ಯಾನ್ ಆಟೋ ಒಳಗಡೆ ಸ್ಪೈಡರ್ ಮ್ಯಾನ್. ನನಗೇನೋ ಮಚ್ಚ ಗೊತ್ತು, ಸರ್ವಿಸ್ ರೋಡ್ ಅವತ್ತೆಲ್ಲ ಖಾಲಿ ಬಿದ್ದಿತ್ತು ಕಣೋ. ಹಾಂ ಹೋಗ್ಬಿಡೋಣ. ಮಕ್ಕರ್ ಸೀನ್ ಗುರು. ಒಳ್ಳೆ ಕಾರ್ನರಿಂಗ್ ಗುರು ಇದು. ಗೈಸ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಹಾಕ್ರಿ. ಮತ್ತೆ ನಾನು ಹೊಸ ವಿಡಿಯೋಲ್ಲಿ ಸಿಗ್ತೀನಿ ಒಂದು ಹೊಸ ಕಂಟೆಂಟ್ ಜೊತೆ.
ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಸ್ಟ್ರೆಂತ್ ಇಲ್ಲ, ಏನೋ ಮಾತಾಡೋಕೆ ಹಂಗಾಗ್ಬಿಟ್ಟಿದೆ ಇವಾಗ. ಮತ್ತೆ ನಾನು ಹೊಸ ವಿಡಿಯೋಲಿ ಸಿಗ್ತೀನಿ. ಸೊ ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಸಿ ಯು, ಬೈ ಬಾಯ್.